ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ವಿಚಾರ ಜೀವಂತವಾಗಿ ಪ್ರತಿದಿನವೂ ಕೂಡ ಇದೆ. ಅದು ಪ್ರತಿದಿನ ಜೀವಂತವಾಗಿದೆ ಅನ್ನೋದಕ್ಕಿಂತ ಜೀವಂತವಾಗಿ ಅದನ್ನು ಕೆಲವೊಂದಿಷ್ಟು ಮಂದಿ ಇರಿಸ್ತಿದ್ದಾರೆ ಅನ್ನುವಂತಹದ್ದು ಅದೊಂದು ಬಹಿರಂಗ ಸತ್ಯ. ಯಾಕಂದರೆ ನಾಯಕತ್ವ ವಿಚಾರವನ್ನು ಎತ್ತಿದ್ದೇ ಡಿ.ಕೆ. ಶಿವಕುಮಾರ್ ಅವರು ಖಾಸಗಿ ಮಾಧ್ಯಮವೊಂದರಲ್ಲಿ ಮಾತನಾಡಿದಂತಹ ಒಂದು ಹೇಳಿಕೆ ಇಲ್ಲಿಯವರೆಗೂ ಕೂಡ ಅದು ಜೀವಂತ ಇರೋದಕ್ಕೆ, ಇನ್ನು ಮುಂದೆಯೂ ಕೂಡ ಅದು ಜೀವಿಸೋದಕ್ಕೆ ಸಾಧ್ಯ ಆಯಿತು. ಆದರೆ ಈ ನಾಯಕತ್ವ ವಿಚಾರವಾಗಿ ಹೈಕಮಾಂಡ್ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನಾಗಲಿ ಅಥವಾ ಇಂತಹದ್ದೊಂದು ಒಪ್ಪಂದ ಆಗಿದೆ ಅನ್ನುವಂತಹದ್ದನ್ನಾಗಲಿ ಒಪ್ಪಿಕೊಂಡಿಲ್ಲ. ಆದರೂ ಕೂಡ ಇಂತಹದ್ದೊಂದು ಒಪ್ಪಂದ ಆಗಿದೆ ಅನ್ನುವಂತಹದ್ದನ್ನು ಪದೇ ಪದೇ ಮಾತನಾಡಿ ಅದು ನಿಜ ಅನ್ನುವಂತಹದ್ದನ್ನು ಹೇಳೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂತಹದ್ದು ಮತ್ತೊಂದು ಬಣದ ವಾದ. ಇದೆಲ್ಲದರ ಮಧ್ಯೆ ಇದೀಗ ನಾಯಕತ್ವ ವಿಚಾರಕ್ಕೆ ಇಂದು ಕೊನೆ ಆಗುತ್ತೆ, ನಾಳೆ ಕೊನೆ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಪ್ರಿಡಿಕ್ಷನ್ಸ್ ಏನಿತ್ತು ಅದು ಎಲ್ಲವೂ ಕೂಡ ನಿತ್ಯವೂ ಸುಳ್ಳಾಗ್ತಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದೆ. ಇದೀಗ ಮತ್ತೊಂದು ಡೆವಲಪ್ಮೆಂಟ್ ಅನ್ನುವಂತೆ ಅದರಲ್ಲೂ ಕ್ಷಿಪ್ರಕ್ಕಾಗಿ ಕ್ರಾಂತಿ ಒಂದಾಗುತ್ತೆ ಅನ್ನೋದಕ್ಕೆ ಮಗದೊಮ್ಮೆ ಈ ರಹಸ್ಯ ಸಭೆಗಳು, ಔತಣಕೂಟಗಳು ಸ್ಪಷ್ಟೀಕರಣವನ್ನು ನೀಡ್ತಿದೆ. ನಿನ್ನೆ ರಾತ್ರಿಯೂ ಕೂಡ ಸುಮಾರು 20ಕ್ಕೂ ಹೆಚ್ಚು ಜನ ಡಿ.ಕೆ. ಶಿವಕುಮಾರ್ ಬಣದವರು ಎಂದೆನಿಸಿಕೊಂಡಂತಹ ಅನೇಕ ಶಾಸಕರು ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಸೇರಿದ್ದಷ್ಟೇ ಅಲ್ಲ, ಒಂದಿಷ್ಟು ರಾಜಕೀಯ ವಿಚಾರ, ನಾಯಕತ್ವ ಬದಲಾವಣೆಯ ವಿಚಾರ, ತಾವು ತಮ್ಮ ನಾಯಕನಿಗೆ ಯಾವ ರೀತಿಯಾಗಿ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿಸುವಲ್ಲಿ ಪ್ರಯತ್ನ ಮಾಡಬೇಕು ಅನ್ನುವಂತಹದ್ದು, ಜೊತೆಗೆ ಆ ಪ್ರಯತ್ನಗಳನ್ನು ಮುಂದುವರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದಾರೆ. ಆ ಚರ್ಚೆಯಲ್ಲಿದ್ದಂತಹ ಅಷ್ಟೂ ಶಾಸಕರುಗಳು, ಒಂದಿಬ್ಬರು ಸಚಿವರುಗಳೆಲ್ಲರೂ ಕೂಡ ಡಿ.ಕೆ. ಆಪ್ತ ಬಣದಲ್ಲೇ ಗುರುತಿಸಿಕೊಂಡಂಥವ್ರು. ಎಲ್ಲೋ ಒಂದು ಕಡೆ ಬಜೆಟ್ ಮಧ್ಯದಲ್ಲಿ ಅಥವಾ ಬಜೆಟ್ ನಂತರದಲ್ಲಿ ಮತ್ತೊಂದು ಕ್ಷಿಪ್ರವಾದಂತಹ ಕ್ರಾಂತಿ ರಾಜ್ಯ ರಾಜಕೀಯದಲ್ಲಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದಿದೆ. ಯಾಕಂದರೆ ಹೈಕಮಾಂಡ್ ನಾಯಕರುಗಳ ಹತ್ತಿರ ಪದೇ ಪದೇ ಡಿ.ಕೆ. ಶಿವಕುಮಾರ್ ಹೋದರೂ ಕೂಡ ಅದು ಪ್ರಯೋಜನ ಆಗ್ತಾ ಇಲ್ಲ. ಇತ್ತ ದಂಡು ಕಟ್ಕೊಂಡು ಡಿ.ಕೆ. ಆಪ್ತ ಶಾಸಕರುಗಳು ಹೋದರೂ ಕೂಡ ಅದೂ ಕೂಡ ಕೆಲಸಕ್ಕೆ ಬಾರದ ರೀತಿಯಾಗಿ ಅವರು ಹೋಗಿ ಓದ ಪುಟ್ಟ ಬಂದ ಪುಟ್ಟ ಅನ್ನುವಂತಹ ರೀತಿಯಲ್ಲಿ ಆಗಿದೆ. ಈ ನಿಟ್ಟಿನಲ್ಲಿ ಈಗೇನು 2.5 ವರ್ಷ ಮುಗಿದು 3 ವರ್ಷ ತಲುಪ್ತಾ ಇದೆ, ಈ ಸಂದರ್ಭದಲ್ಲಾದರೂ ನಾಯಕತ್ವ ಬದಲಾವಣೆ ಆಗಲಿ ಅನ್ನುವಂತಹದ್ದು ಅನೇಕ ಡಿ.ಕೆ. ಆಪ್ತ ಶಾಸಕರುಗಳ ಒಂದಿಷ್ಟು ಒತ್ತಡವಾಗಿದೆ. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ಯಾಕೆ ಇಷ್ಟು ಸೈಲೆಂಟ್ ಆಗಿದೆ? ಹೈಕಮಾಂಡ್ ಅಸಹಾಯಕ ಆಗಿದೆಯಾ ಅಥವಾ ಹೈಕಮಾಂಡ್ ನಾಯಕರುಗಳು ಯಾಕೆ ಇಲ್ಲಿ ತನಕ ರಿಪ್ಲೈ ಮಾಡ್ತಿಲ್ಲ ಅನ್ನುವಂತಹದ್ದು ಕೂಡ ಸಹಜವಾಗಿ ಪ್ರಶ್ನೆ ಎದ್ದಿದೆ. ಆದರೆ ಆ ಪ್ರಶ್ನೆಗೆ ಉತ್ತರ ಇಷ್ಟೇ, ಮುಂಬರುವಂತಹ 5 ಏನು ರಾಜ್ಯಗಳ ಚುನಾವಣೆ ಇದೆ, ಡಿ.ಕೆ. ಶಿವಕುಮಾರ್ ಅನ್ನುವಂತಹ ವ್ಯಕ್ತಿತ್ವವನ್ನು ಮುಂದೆ ತಂದರೆ ಅಹಿಂದ ಮತಗಳು ಚದುರಿ ಹೋಗಬಹುದು ಅನ್ನುವಂತಹದ್ದು ಕೂಡ ಒಂದಿಷ್ಟು ಲೆಕ್ಕಾಚಾರ. ಆದರೆ ಇದೆಲ್ಲದರ ನಡುವೆ ಇದೀಗ ಮತ್ತೊಂದು ಚರ್ಚೆ ಶುರುವಾಗಿರುವಂಥದ್ದು, ಬಜೆಟ್ ನಂತರದಲ್ಲಿ ಇಬ್ಬರೂ ನಾಯಕರುಗಳನ್ನು ಕರೆಸಿ ಮಾತನಾಡ್ತಾರೆ ಅನ್ನುವಂತಹದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬಜೆಟ್ ಮಧ್ಯದಲ್ಲೇ ಒಂದಿಷ್ಟು ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂತಹದ್ದು ಕೂಡ ಈಗ ಕಾಂಗ್ರೆಸ್ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಹಬ್ಬಬ್ಬ ಅಂದರೆ ಒಂದಿಷ್ಟು ಜನ ಶಾಸಕರುಗಳು ಮತ್ತೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಆಗಬಹುದು ಅಥವಾ ಅದನ್ನು ಹೊರತುಪಡಿಸಿದಂತೆ ಮತ್ತೆ ಬಹಿರಂಗ ಹೇಳಿಕೆಗಳನ್ನು ಕೊಡಬಹುದು ಅನ್ನುವಂತಹದ್ದು ಸಿದ್ದರಾಮಯ್ಯ ಆಪ್ತ ಬಣದ ಒಂದಿಷ್ಟು ಮಾತಾಗಿದ್ರೂ ಕೂಡ ಯಾವ ಸಮಯದಲ್ಲಿ ಏನಾಗುತ್ತೆ ರಾಜಕೀಯದಲ್ಲಿ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ರಾಜಕೀಯ ಎಲ್ಲೂ ಕೂಡ ನಿಂತ ನೀರಲ್ಲ ಅನ್ನುವಂತಹದ್ದಕ್ಕೆ ರಾಜ್ಯದಲ್ಲಿ ಅನೇಕ ಸಾಕ್ಷಿಗುಡ್ಡೆಗಳಿದೆ. ಈ ಮಧ್ಯದಲ್ಲಿ ಈ ಕ್ಷಿಪ್ರ ಕ್ರಾಂತಿ ಆದರೂ ಏನು ಅನ್ನುವಂತಹ ಪ್ರಶ್ನೆಯೂ ಕೂಡ ಸಹಜವಾಗಿ ಎದ್ದಿರುವಂಥದ್ದು. ಇದರ ಮಧ್ಯೆ ಹೈಕಮಾಂಡ್ ನಾಯಕರುಗಳು ಕರೆಸ್ಕೊಳ್ತಾರೆ, ತಮ್ಮನ್ನು ಮಾತಾಡ್ತಾರೆ ಅನ್ನುವಂತಹ ಒಂದಿಷ್ಟು ಭರವಸೆಯಲ್ಲಿಯೇ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಆದರೆ ಅದು ಈ ಕ್ಷಣಕ್ಕೆ ಅಥವಾ ಈ ಬಜೆಟ್ ಮುಗಿಯುವವರೆಗೆ ಆಗೋದಿಲ್ಲ ಅನ್ನುವಂತಹ ಸತ್ಯವೂ ಕೂಡ ಅವರಿಗೆ ಗೊತ್ತಿದೆ. ಇದರ ನಡುವೆ ಮತ್ತೊಂದಿಷ್ಟು ಜನ ಇಂಥದ್ದೇ ಡೇಟಿಗೆ ಅವರು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಬಹಿರಂಗ ಹೇಳಿಕೆಗಳು ಕೂಡ ಮುಂದುವರೆದಿದೆ. ಇದೆಲ್ಲದರ ಮಧ್ಯೆ ಇದೀಗ ಈ ಶಾಸಕರುಗಳು ಒಟ್ಟುಗೂಡಿ ಸೇರಿರುವಂತಹದ್ದು, ಔತಣಕೂಟ ರಹಸ್ಯ ಸಭೆ ಮಾಡಿರುವಂತಹದ್ದು ಎಲ್ಲೋ ಒಂದು ಕಡೆ ಮತ್ತೊಂದಿಷ್ಟು ಚರ್ಚೆಗೆ, ಜೊತೆಗೆ ಮತ್ತೊಂದಿಷ್ಟು ಅನುಮಾನಗಳಿಗೆ ಕಾರಣ ಆಗಿರೋದಂತೂ ನಿಜ. ಹಾಗಾದರೆ ಇನ್ಮೇಲಾದರೂ ಹೈಕಮಾಂಡ್ ನಾಯಕರು ಕರೆದು ಮಾತನಾಡುವಂಥದ್ದನ್ನು ಮಾಡ್ತಾರಾ ಅಥವಾ ಈಗ ಏನು ನಾಯಕರುಗಳನ್ನು ಕರೆಸಿ ಮಾತನಾಡಿದರೆ ಅದು ವಿಪಕ್ಷಗಳಿಗೆ ಮತ್ತೊಂದು ಆಹಾರ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಸುಮ್ಮನಿರ್ತಾರಾ ಗೊತ್ತಿಲ್ಲ. ಆದರೆ ಒತ್ತಡ ಅಂತೂ ಇದ್ದೇ ಇದೆ. ಇದಕ್ಕೊಂದು ಸ್ಪಷ್ಟನೆ ಕೊಡಿ, ಬದಲಾವಣೆ ಮಾಡ್ತಿರೋ ಬಿಡ್ತಿರೋ. ಆದರೆ ಆ ಬದಲಾವಣೆ
ಯಾವಾಗ ಅನ್ನುವಂತಹ ಸ್ಪಷ್ಟನೆ ಕೊಡೋದಕ್ಕೆ ಅಟ್ಲೀಸ್ಟ್ ಕರೆದು ಮಾತನಾಡಿ ಅನ್ನುವಂತಹದ್ದು ಕೂಡ ಅನೇಕರ ಒತ್ತಾಸೆ ಆಗಿದೆ. ಇದೆಲ್ಲದರ ನಡುವೆ ನಿನ್ನೆ ಸೇರಿದಂತಹ ಈ ಶಾಸಕರ ಔತಣಕೂಟ ಏನಿತ್ತು ಅದರ ಹಿಂದೆಯೂ ಕೂಡ DK ಶಿವಕುಮಾರ್ ಇದ್ದಾರೆ ಅನ್ನುವಂತಹ ಮಾತುಗಳು ಇದೀಗ ನಾ ಹೇಳಿದಂತೆ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿದೆ. ಅವರು ನೇರವಾಗಿ ಅದನ್ನು ಎಲ್ಲೂ ಕೂಡ ಹೇಳದೇ ಇದ್ದರೂ ಅಟ್ ಎ ಟೈಮ್ ಇನ್ನೇನು ಬೆಳಗ್ಗೆ ಎದ್ದು ಎಲ್ಲ ಒಂದಿಷ್ಟು ಜನ ಸಚಿವರುಗಳು CM ನಿವಾಸಕ್ಕೆ ಹೋದಂತಹ ಬೆನ್ನಲ್ಲೇ ರಾತ್ರಿ ಇವರು ಔತಣಕೂಟಕ್ಕೆ ಸೇರ್ತಾರೆ ಅಂದರೆ ಅದರ ಹಿಂದಿರುವಂತಹ ಶಕ್ತಿ DK ಶಿವಕುಮಾರ್ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಅಥವಾ ಪ್ರಶ್ನಾ ಮಾರ್ಕನ್ನು ಇಟ್ಟಿರುವಂತಹದ್ದು ಅನೇಕರು. ಹಾಗಾದರೆ ನಿಜಕ್ಕೂ ಆ ಮೀಟಿಂಗ್ ಆದಂತಹ ವಿಚಾರದಲ್ಲಿ DK ಶಿವಕುಮಾರ್ ಇದ್ದಾರಾ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಮುಂದೆ ಈ ಒಂದು ಔತಣಕೂಟದ ಔಟ್ಪುಟ್ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದಿರುವಂಥದ್ದು. ಇನ್ ಕೇಸ್ ಏನಾದರೂ ಬಜೆಟ್ ಮಧ್ಯದಲ್ಲಿಯೇ ಒಂದು ದೊಡ್ಡ ಕ್ರಾಂತಿ ಏನಾದರೂ ಆಯಿತು ಅಂದರೆ ಅದರ ಮೂಲ ವೇದಿಕೆ ಈ ಔತಣಕೂಟ ಅಂದರೆ ತಪ್ಪಾಗಲಿಕ್ಕಿಲ್ಲ.